ಸಾಬೀತು ಮಾಡಬೇಕಾಗಿಲ್ಲ. ಕೇವಲ ಅವರು ಘೋಷಣೆ ಮಾಡಿಕೊಂಡ್ರು, ವಕ್ತಂತೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತಕ್ಕಂಥ ತಿದ್ದುಪಡಿಯನ್ನು ಒಂದು ತಗೊಂಡ್ಬಂದ್ರು. ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂಥ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕನ್ನು ತೊಗೊಂಡು ಹೊರಟಿದೆಯೋ ಅಂತ ಗೊತ್ತಿಲ್ಲ. ಒಂದು ಕಡೆ ಅವ್ರು ಕೊಡ್ತಿರೋಂಥ ಯೋಜನೆಗಳನ್ನ ಸಮತೋಲನೆಗೆ ತರಕ್ಕಾಗ್ದಲೇ ಹತ್ತಲ್ವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರೀ ಕಣ್ಣೊರೆಸುವಂಥ ತಂತ್ರ ರಾಜಕೀಯ. ಎಲ್ಲಿ ಚುನಾವಣೆಗಳು ನಡೆಯುತ್ತೆ, ಬೈ ಎಲೆಕ್ಷನ್ ನಡೆಯುತ್ತೆ, ಅಲ್ಲಿ ಬಂದು ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂಥ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ. ಪ್ರಾಯಶಃ ಯಾವ ನೋಟಿಸಸ್ ಯಾರಿಗೆ ಸರ್ವಾಗಿದೆ ಅನ್ನೋದು ಯಾವ ರೈತರಿಗೂ ಮಾಹಿತಿ ಇಲ್ಲ. ಆದರೆ ಹೋಗಿ ಪಾಣಿ ತೆಗೆಸಿ ನೋಡ್ತಾ ಇದ್ದರೆ ಇವತ್ತು ಅವ್ರವ್ರ ಪಾಣಿಯ ಅವರ ಮೂಲ ಹಕ್ಕನ್ನು ಬಿಟ್ಟು ಇವತ್ತು ವಕ್ಫ್ ಹೆಸರಲ್ಲಿ ತಮ್ಮ ಪಾಣಿಗಳಲ್ಲಿ ಬರ್ತಿರೋವಂಥದ್ದು. ಪ್ರಾಯಶಃ ರುದ್ರಭೂಮಿಗಳು ಇವತ್ತೇನು ಹಿಂದೂ ರುದ್ರಭೂಮಿಗಳು ಗುರುತಾಗಿದ್ವು, ಹತ್ತಲ್ವಾರು ರುದ್ರಭೂಮಿಗಳು ಇವತ್ತು ವಕ್ಫ್ ಆಸ್ತಿಯಾಗಿದೆ. ಗೌರಿಕಟ್ಟೆ ಅನ್ನೋಂಥ ಪ್ರದೇಶ ಗೋರಿಕಟ್ಟೆ ಆಗಿದೆ. ಅಂದರೆ ಇಲ್ಲಿ ಎಷ್ಟು ಜಾತಿಯನ್ನು ಓಲೈಸೋಕ್ಕೋಸ್ಕರ ಸಮಾಜನ ಹೊಡಿತಿರೋ ರೀತಿ ಇರ್ಬೋದು, ಮತ್ತು ರೈತರಿಗೆ ತಮ್ಮ ಭೂಮಿ ಅಂದರೆ ಅದಕ್ಕೋಸ್ಕರನೇ ನಾವು ಈ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಗತಿಪರ ರೈತರು ಜನಸಾಮಾನ್ಯರು ವಿಶೇಷವಾಗಿ ನಮ್ಮೊಟ್ಟಿಗೆ ನಮ್ಮ ಜಿಲ್ಲೆಯ ಮಠಮಾನ್ಯಗಳಲ್ಲಿ ಇರುವಂಥ ಎಲ್ಲ ಸ್ವಾಮೀಜಿಗಳು, ಅದರಲ್ಲಿ ಮುಂಚೂಣಿಯಲ್ಲಿ ಇವತ್ತು ನಮ್ಮ ನುಗ್ಗೇಹಳ್ಳಿ ಶ್ರೀಗಳು ಮತ್ತು ತಣ್ಣೀರ್ಹಳ್ಳ ಮಠದ ವಿಜಯಕುಮಾರ್ ಶ್ರೀಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅವರಿಲ್ಲಿ ಎಲ್ಲರಿಗೂ ಆಗಮಿಸಿ ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರಗತಿಪರ ರೈತರು ಇವತ್ತು ಯಾರು ಅವರ ಪಾಣಿಯಲ್ಲಿ ಈಗಾಗಲೇ ಗುರುತಾಗಿದೆ, ಅವರ ಹೆಸರುಗಳು ಬದಲಾವಣೆಯಾಗಿ ವಕ್ಫ್ ಆಸ್ತಿ ಹೆಸರು ಬರ್ತಾಯಿದೆ, ಅವರಿಂದ ನಾವು ಇವತ್ತು ಅಹವಾಲುಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆವರೆಗೂ ಇಡೀ ದಿನ ಇಲ್ಲೇ ಒಂದು ಅಹವಾಲನ್ನು ಸ್ವೀಕರಿಸ್ತಾ, ಜೊತೆಗೆ ಆ ಒಂದು ನೊಂದ ಸಂಸ್ಥೆಗಳಿರ್ಬೋದು, ಸಂಘಗಳಿರ್ಬೋದು, ಮತ್ತು ರೈತರ ಜಮೀನು ಮೇಲೆ ಆಗಿರುವಂಥ ಅನ್ಯಾಯಗಳೇನಿರ್ಬೋದು ಅದರ ಅಡಿಯಲ್ಲಿ ಇವತ್ತು ನಾವು ಒಂದು ಮನವಿಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪತ್ರವನ್ನು ಪರಿಶೀಲಿಸಿ ರಾಜ್ಯಪಾಲರಿಗೆ ಮುಟ್ಟಿಸುವಂತೆ ಕೋರ್ಕಳೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈಗಾಗಲೇ 4-5 ಪ್ರಕರಣಗಳು, ಅದು ಅರ್ಕಲ್ಗೂಡಲ್ಲಿ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಬೇಲೂರು ಹತ್ರ ಗಡ್ಡಳ್ಳಿಲಿ ಇರ್ಬೋದು, ಮತ್ತು ಕೆಲವು ವೈಯಕ್ತಿಕ ಆಸ್ತಿಗಳು ಏನು ಇಷ್ಟು ವರ್ಷ ಮಠದ ಹೆಸರಲ್ಲಿ ಬರ್ತಿರೋಂಥ ಆಸ್ತಿಗಳು ಎಲ್ಲ ವಕ್ಫಾಗಿ ಬಂದಿರೋದು. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದು ಸಾಂಕೇತಿಕ ಹೋರಾಟ ಮಾತ್ರ. ಜಿಲ್ಲಾಧಿಕಾರಿಗಳ ಆವರಣದಲ್ಲೇ ಇವತ್ತು ಮಾಡಬೇಕು ಅಂತ ನಿಶ್ಚಯಪಡಿಸಿ ಅವರ ಅನುಮತಿಯನ್ನು ಪಡೆದು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕದೇ ಇದ್ದ ಕಾರಣದಲ್ಲಿ ನಾವು ಇದು ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣನವರು ಏನು ಕೂಗನ್ನು ಕೊಟ್ಟಿದ್ದಾರೆ 21-22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂಥೇಳಿ, ಅದೇ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನು ಸ್ವರೂಪವನ್ನು ತೊಗೊಳ್ತೀವಿ ಅಂತ ಹೇಳ್ತಾ, ಮುಂಬರುವಂಥ ವಿಧಾನಸಭಾ ಏನು ಅಧಿವೇಶನ ಇದೆ ಬೆಳಗಾವಿಯಲ್ಲಿ, ಅಲ್ಲಿ ರೈತರ ಮತ್ತು ನೊಂದರ ದೊಡ್ಡ ಪ್ರಮಾಣದ ಒಂದು ತಂಡವನ್ನೇ ಕರ್ಕೊಂಡು ಹೋಗಿ ನ್ಯಾಯ ಸಿಗುವವರೆಗೂ ಅಲ್ಲಿ ಅಧಿವೇಶನದಲ್ಲಿ ನಾವು ಪ್ರತಿಭಟನೆಯನ್ನು ನಮ್ಮ MLAಗಳ ಮುಖಾಂತರ, ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಈ ಒಂದು ಹೋರಾಟವನ್ನು ಇನ್ನಷ್ಟು ತೀವ್ರತೆಗೆ ತೊಗೊಂಡೋಗ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ಇಷ್ಟೊತ್ತರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ವ್ಯಕ್ತಪಡಿಸಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು
ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum. ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.